ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನ ಬರೆದಿಟ್ಟು ಡ್ರೈವರ್ ಆತ್ಮಹತ್ಯೆ ಮಾಡಿಕೊಂಡಂತ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಮುಖ್ಯ ಲೆಕ್ಕಾಧಿಕಾರಿ ಚಾಲಕ ಡೆತ್ ನೋಟ್ನಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರ ವಿರುದ್ಧ ಗಂಭೀರವಾದಂಥ ಆರೋಪವನ್ನು ಡೆತ್ ನೋಟ್ನಲ್ಲಿ ಮಾಡಲಾಗಿದೆ. ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ದ ಬಾಬು, 33 ವರ್ಷ ವಯಸ್ಸಿನ ಬಾಬು, ಬೆಳಗ್ಗೆ ಡಿಸಿ ಕಚೇರಿ ಆವರಣದಲ್ಲಿ ಮೃತದೇಹ ಪತ್ತೆಯಾಗಿದೆ. ಮರಕ್ಕೆ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದ್ದು, ಡೆತ್ ನೋಟಲ್ಲಿ ಡಾಕ್ಟರ್ ಕೆ ಸುಧಾಕರ್, ನಾಗೇಶ್ ಎನ್, ಮಂಜುನಾಥ್ ಎಂಬುವರ ಹೆಸರನ್ನು ಬರೆದಿಟ್ಟು ಬಾಬು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ನನಗೆ ಕಾಯಂ ಸರ್ಕಾರಿ ಕೆಲಸ ಕೊಡಿಸ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದರು ಸುಧಾಕರ್ ಬೆಂಬಲಿಗರು. ನನ್ನಿಂದ 40 ಲಕ್ಷ ಕೇಳಿದರು. ನನ್ನ ಹತ್ರ ಇದ್ದ ಹಣದ ಜೊತೆ ಸಾಲ ಮಾಡಿ 25 ಲಕ್ಷ ಕೊಟ್ಟಿದ್ದೆ. ಹಣ ಪಡೆದವರು ನನಗೆ ಕೆಲಸ ಕೊಡಿಸಲೇ ಇಲ್ಲ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರಿಂದ ತನಿಖೆ ಆಗ್ತಾ ಇದೆ. ಸಂಬಂಧಪಟ್ಟಂಗೆ ಕಾನೂನು ಪ್ರಕಾರ ತನಿಖೆಯಾಗಲಿ ಅಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಆಪ್ತರಿಂದಲೇ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಸಂಕಷ್ಟ ಎದುರಾಯ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಮತ್ತೆ ದೆಹಲಿಯಲ್ಲಿ ಸಂಬಂಧಪಟ್ಟಂತೆ ಡಾಕ್ಟರ್ ಕೆ ಸುಧಾಕರ್ ಪ್ರಶ್ನೆ ಕೊಟ್ಟಿದ್ದಾರೆ. ನನಗೆ ಬಾಬು ಎಂಬ ವ್ಯಕ್ತಿ ಯಾರೆಂದು ಗೊತ್ತಿಲ್ಲ. ಅವರ ಮುಖವನ್ನು ಸಹ ನಾನು ನೋಡಿಲ್ಲ. ಯಾಕೆ ನನ್ನ ಹೆಸರು ಉಲ್ಲೇಖ ಮಾಡಿದ್ದಾರೋ ಗೊತ್ತಿಲ್ಲ. ಡ್ರೈವರ್ ಬಾಬುವಿನ ಪರಿಚಯ ನನಗಿಲ್ಲ. ಆತ್ಮಹತ್ಯೆ ವಿಚಾರ ಕೇಳಿ ನನಗೆ ತೀವ್ರ ನೋವುಂಟಾಗಿದೆ. ಇದರ ಹಿಂದೆ ರಾಜಕೀಯ ಪಿತೂರಿ ಇದೆ. ಕಾಂಗ್ರೆಸ್ ಶಾಸಕರ ಹೆಸರಿದ್ದರೆ ಒಂದು ಕಾನೂನು, ಬಿಜೆಪಿ ಶಾಸಕರ ಹೆಸರಿದ್ದರೆ ಮತ್ತೊಂದು ಕಾನೂನು. ನಿಷ್ಪಕ್ಷಪಾತ ತನಿಖೆಯಿಂದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅನ್ನೋದು ಡಾಕ್ಟರ್ ಕೆ ಸುಧಾಕರ್ ಅವರ ಒತ್ತಾಯ. ಸುಧಾಕರ್ ಹೇಳ್ತಾರೆ, ಕಾಂಗ್ರೆಸ್ ನಾಯಕರ ಹೆಸರಿದ್ರೆ ಒಂದು ಕಾನೂನು, ಬಿಜೆಪಿ ಅವರ ಹೆಸರು ಒಂದು ಕಾನೂನು ಅಂತ. ಯಾಕಂದರೆ ಈ ಹಿಂದೆ ಕಾಂಗ್ರೆಸ್ ಶಾಸಕರ ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಂಥ ಘಟನೆಗಳು ಕೂಡ ಕಾಂಗ್ರೆಸ್ ರಾಜ್ಯದಲ್ಲಿ ನಡೆದಿತ್ತು. ಆದರೆ ಆಗ FIR ಮಾಡಲ್ಲ ಅವರುಗಳ ಮೇಲೆ, ಅಧಿಕಾರಿಗಳೇ ಸತ್ತಾರೆ. ಈಗ ನಮಗೆ ಬೇರೆ ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದೇನೇ ಆಗಲಿ, ಸುಧಾಕರ್ ತಮಗೆ ಗೊತ್ತಿಲ್ಲ ಅಂದರೆ ತಮ್ಮ ಬೆಂಬಲಿಗರು ಏನಾರು ಇದರಲ್ಲಿ ಭಾಗಿಯಾಗಿದ್ದರೆ ಅವ್ರಿಗೆ ತಾವೇ ಮುಂದೆ ನಿಂತು ಶಿಕ್ಷೆಯನ್ನು ಕೊಡಿಸ್ಬೇಕಾಗತ್ತೆ. ಸೊ ಸರ್ಕಾರ ಇಲ್ಲ ಇವ್ರದ್ದು ಅದು ಹೆಂಗೆ ಅವ್ರ ಹತ್ರ ದುಡ್ಡು ಇಸ್ಕೊಂಡ್ರು ಗೊತ್ತಿಲ್ಲ. ಇದು ಈಗ ಆಗಿದ್ದ ಇಲ್ಲ ಹಿಂದಿನ BJP ಸರ್ಕಾರದ ಅವಧಿಯಲ್ಲಿ ಆದಂಥ ಘಟನೆನ ಅನ್ಲೈಕ್ ದುಡ್ಡು ಇಸ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ತನಿಖೆಯಿಂದ ಹೊರಬರಬೇಕಾಗಿದೆ. ಬಟ್ ಇದೊಂದು ದುರಂತ. ದುಡ್ಡು ಇಸ್ಕೊಂಡು ಕೆಲಸ ಕೊಡಿಸೋದು, ಕೆಲಸಕ್ಕಾಗಿ ದುಡ್ಡು ಇಸ್ಕೊಳ್ಳೋದು, ಆ ಬಡವ್ರ ರಕ್ತ ಇರೋದಿದೆಯಲ್ಲ, ಇದು ಒಳ್ಳೆಯದಾಗಲ್ಲ. ಅವ್ರವ್ರು ಮಾಡಿದ್ದನ್ನ ಅವ್ರವ್ರು ಅನುಭವಿಸ್ತಾರೆ. ವಿಧಾನಸಭೆ ಚುನಾವಣೆಗೂ ಮುನ್ನ ಕಳೆದ ಬಾರಿ ಸರ್ಕಾರದಲ್ಲಿ ಕೋವಿಡ್ನ ಒಂದಷ್ಟು ವ್ಯವಸ್ಥೆ ಅಧ್ವಾನಗಳು, ಅದರ ರಿಸಲ್ಟ್ BJPಗೆ ಸಿಕ್ಕಿತ್ತು. ಸುಧಾಕರ್ ಅವರು ಕೂಡ ಅನುಭವಿಸಿದರು. ಬಟ್ ಇದೀಗ ಈ ಪ್ರಕರಣ ಏನು ಎತ್ತ ಅನ್ನೋದು ತನಿಖೆಯಿಂದ ಹೊರಬರಬೇಕಾಗಿದೆ. ತಾವೇನು ಹೇಳ್ತೀರಿ ಬಗ್ಗೆ ಕಾಮೆಂಟ್ ಮಾಡಿ. ಧನ್ಯವಾದ.